ಸಿನಿಮಾ ನಾನು ಚೌಧರಿ ಮಾಡಿದ್ದು ನಾರಾಯಣ್ ಸರ್ ಜೊತೆ. ಅಂದರೆ ಅಲ್ಲಿ ಇಲ್ಲವರೆಗೂ ಮಾಡೋಕ್ಕಾಗಲಿಲ್ಲ. ನಾರಾಯಣ್ ಸರ್ ಹೇಳಿದಂಗೆ ಭಯ ಪಡ್ಸ್ಬಿಟ್ಟಿದ್ರು ನಮಗೆ. ತುಂಬ ಸಿಟ್ಟು, 6 ಗಂಟೆಗೆ ಬರಬೇಕು, 6:30ಗೆ ಬರಬೇಕು. ಇನ್ನ ಕೆಲವು ವಿಚಾರ ಒಳಗಡೆ ಉಳಿದ್ರು. ನಮ್ಗಾಗಲ್ಲ, ನಮ್ಮ 9 ಗಂಟೆ ಬರ್ತೀವಿ. ಏನೋ ಒಂದು ನಾಟಕ ಮಾಡ್ಕೊಂಡು 3:30 ಗಂಟೆ ಹೋದ್ರು. ಈ ಥರ ಬದುಕೋದು ನಾವು ಈಗ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ನಾರಾಯಣ್ ಸರ್ ಹತ್ರ ಕೂತ್ಕೊಂಡಾಗ ಗೊತ್ತಾಯ್ತು ಈ ಸಿನಿಮಾ ಮಾಡೋಣ ನಾರಾಯಣ್ ಸರ್ ಜೊತೆ ಅಂದ್ಬಿಟ್ಟು ಕೂತ್ಕೊಂಡೆ. ಅವತ್ತು ಗೊತ್ತಾಯ್ತು ಇಷ್ಟು ವರ್ಷ ನಾವು ತುಂಬ ತಪ್ಪು ಮಾಡ್ಕೊಂಬಿಟ್ಟು ಕೆಲಸ ಮಾಡಿದ್ರೆ ಜೊತೆ ತುಂಬ ತಪ್ಪು ಮಾಡ್ಕೊಂಬಿಟ್ಟು ನಮ್ಮದು ಬೇಜಾರಾಯಿತು. ಮತ್ತು ಖುಷಿನೂ ಆಯಿತು. ಸಿನಿಮಾ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಾರಾಯಣ್ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. ಆಮೇಲೆ ಒಂದಂತೂ ನಿಜ, ನಾನು ತಪ್ಪಿನೂ ನಾರಾಯಣ್ ಸರ್ ಹತ್ರ ರೆಮ್ಯುನರೇಷನ್ ಮಾತಾಡಿದ್ದು ತುಂಬ ದೊಡ್ಡ ತಪ್ಪು. ನಾನು ಮಾತಾಡೋಕೆ ಹೋಗಲಿಲ್ಲ, ನಾನು ಕೇಳಲೂ ಇಲ್ಲ. ಅವರೇ ಕುಡಿಸಿ ಇದೇ ಅಭಿಮಾನಿಯಲ್ಲಿ ಕೇಳಿದ್ರು. ಇಲ್ಲ ಸರ್ ಅಂತಿದ್ದೆ. ಇಲ್ಲ 3-4 ಸರಿ ಕುಣಿಸಿ ತುಂಬ ಪ್ರೆಷರ್ ಅಂದಾಗೂ ನಾನು ಹೇಳಿಲ್ಲ. ಸರ್ ಇಂಥ ಹೊರಗಡೆ ಈ ಥರ ತಗೊಂಡು ಸರ್ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಅದೂ ತುಂಬ ದೊಡ್ಡ ತಪ್ಪು ಮಾಡಿದೆ. ಯಾಕಂದರೆ ಇಷ್ಟು ವರ್ಷ ನಾನು ಸಿನಿಮಾ ಮಾಡಿದ್ರಲ್ಲಿ, ಇಷ್ಟು ಸಿನಿಮಾಗಳಲ್ಲಿ ನಾನು ಕೇಳಿದ ರೆಮ್ಯುನರೇಷನ್ನ ಬಾರ್ಗೇನ್ ಮಾಡಿದೆ, ಕೇಳಿದೆ ಕೊಟ್ಟಂಥವ್ರು ನಾರಾಯಣ್ ಸರ್. ಸೊ ಹಾಗಾಗಿ ನಾನು ಇನ್ನು ಮುಂದೆ ನಾರಾಯಣ್ ಸರ್ ಅವರು ಅವ್ರ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡೋದಕ್ಕೆ ಖಂಡಿತವಾಗ್ಲೂ ನಾನು ರೆಮ್ಯುನರೇಷನ್ ಕೇಳಲ್ಲ ಸರ್. ನೀವು ಏನು ಕೊಟ್ಟರು ಅದೇ ನನ್ನ ರೆಮ್ಯುನರೇಷನ್ ಅಂತ. ಯಾಕೆ ಬರ್ಸಂತ ನೀನು ಪಿಕ್ಚರ್ ಮಾಡೋದು ನಾನು ಕರೆಕ್ಟಾಗಿ ಕೊಡಲಿಲ್ಲ. ಇಲ್ಲೇ ಪಿಕ್ಚರ್ ಮಾಡೋದಲ್ಲ, ನಿಂಗೆ ಒಂದು ಪಿಕ್ಚರ್ ದುಡ್ಡೇ ಕೊಡಲಿಲ್ಲ. ಒಂದು 40-50 ಮೊನ್ನೆ ಕೇಳಿದ್ರೆ ತುಂಬ ಚೆನ್ನಾಗಿದೆ. ಒಂದಿಷ್ಟು ಇಟ್ಬಿಟ್ಟು ನೀನು ಹೋಗೋದಿದ್ದು ಇದಕ್ಕೆ ಯಾರೋ ಕೊಡೋನು ಹಾಳು ಮಾಡೋದು ಕೂತ್ಕೊಂಡ್ರೆ ನಮ್ಮ ಯೋಚನೆ ಮೀರಿ ಕೊಟ್ಟಿದ್ದಾರೆ ಅವರು. ನಮ್ಮ ಯೋಚನೆಗಿಂತ ಕೆಳಗೆ ಕೊಟ್ಟಿದ್ದೆ ನೀನು. ಹೋಗಿ ನಮ್ಮ ಸ್ನೇಹಿತರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಮೇಲೆ ಮೇಲಾಗಿ ನನ್ನ ಗುರುಗಳು ಸಾಧು ಕೋಟಿನವರು ಗುರುಗಳು ಅವ್ರು ನೋಡಿ ಕಲ್ತಿರೋದು ತುಂಬ ಇದೆ. ಹಂಗಂದ್ರೆ ಇನ್ನು ಈಗ ರಂಗಣ್ಣರು ಮಾತಾಡ್ತಾರೆ. ಕಲಾವಿದರು ಮೈನ್ಲಿ ರಮ್ಮಿ, ರಾಣಿ, ಮೋನಿ ಜೊತೆಗೆ ಈ 4 ಹೊಸ ಹೀರೋಯಿನ್ಸು, ಸೂರಜ್ ಪ್ರಕಾಶ್ ಅವರು, ಮಹೇಶ್ವರಿ ಅವರು, ಶಿವರಾಮಣ್ಣ, ಯುಗಲ್ ಅವರು, ಈ ದೊಡ್ಡ ಸೈನ್ಯನೇ. ಹಾಗಾಗಿ ವಿ ಎಂಜಾಯ್ಡ್ ಇಟ್ ಸೋ ಮಚ್ ದ ಹೋಲ್ ಫಿಲ್ಮ್. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ತುಂಬ ಗಿವ್ ಅಂಡ್ ಟೇಕ್ ನಡೀತಾ ಇತ್ತು ಈ ಫಿಲ್ಮಲ್ಲಿ. ಏನೇ ಐಡಿಯಾ ಬಂದರು ಅದನ್ನು ನಾರಾಯಣ್ ಸರ್ ಹೇಳುವಂಥ ಅವಕಾಶ ಅವ್ರು ಮಾಡಿಕೊಟ್ರು. ವೆರಿ ಓಪನ್ ಫೋರಮ್. ಎಲ್ರಿಗೂ ಸಲಹೆಗಳನ್ನ ಕೊಡೋರು, ಯಾವುದೋ ಇಷ್ಟ ಆಗ್ತದನ್ನೆಲ್ಲ ಅಳವಡಿಸ್ಕೊಂಡ್ರು. ಹಾಗಾಗಿ ನಿಮ್ಮನ್ನು ನೆಕ್ಸ್ಟ್ ಏನೋ ಒಂದು ಅವಕಾಶ ಸಿಗೋದು ಬಿಡಬಾರ್ದು ಅಂತ ಹೊರಟಿದ್ವಿ ಈ ಸಲ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಫಿಲ್ಮ್ ಬಂದಿ ಅನಿಸ್ತೀವಿ. ಸ್ಪೀಡ್ ಇದೆ ಫಿಲ್ಮ್.
ಆ್ಯಂಡ್ ಆ್ಯಕ್ಚುಲಿ ಭಾಳ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಾಂಗ್ಸ್ ಇರೋದು ಭಾಳ awesome comedy. Basic, easy, awesome comedy. Okay. ಮಾಡಲ್ ರಮೇಶ್ ಅವ್ರ ಜೊತೆ ನನ್ನ ಪಾತ್ರ ಹೇಗಿರುತ್ತೆ ಅಂದರೆ ಅರ್ನ್ ಮಾಡಬೇಕು, ಬಂಗ್ಲಾ ತಗೋಬೇಕು, ಕಾರ್ ತಗೋಬೇಕು, ಯಾವಾಗಲೂ ಡ್ರೀಮ್ ಮಾಡ್ತಾ ಇರ್ತೀನಿ ಅದ್ರ ಸೊ ತುಂಬ ಗ್ಲಾಮರಸ್ ಆಗಿ ತೋರಿಸಿದ್ರು. ಫಸ್ಟ್ ಟೈಮ್ ಗ್ಲಾಮರಸ್ ರಮೇಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ತುಂಬ ಸೀನಿಯರ್. ಈಸ್ ಅ ಫ್ಯಾಂಟಾಸ್ಟಿಕ್ ಕೋಸ್ಟರ್. ಫಸ್ಟ್ ನನಗೆ ತುಂಬ ಭಯ ಆಗ್ತಾ ಇತ್ತು ಆ್ಯಕ್ಟ್ ಮಾಡೋದು. ಫಸ್ಟ್ ಟೈಮ್ ನೋಡ್ತಾ ಇರೋದು ರಮೇಶ್ ಸರ್, ತುಂಬ ಭಯ ಆಗ್ತಾ ಇತ್ತು. ಈಸ್ ಅ ಫ್ಯಾಂಟಾಸ್ಟಿಕ್ ಕೋಸ್ಟರ್. ತುಂಬ ಸಪೋರ್ಟಿವ್ ಆಗಿತ್ತು, ತುಂಬ ಹೆಲ್ಪ್ ಮಾಡ್ತಾರೆ. ಇದು ಯಾವ ರೀತಿ ಅಂದರೆ ಕತೆ ಶುರು ಮಾಡಿದ್ದು ಗೊತ್ತಾಗಲಿಲ್ಲ, ಶೂಟಿಂಗ್ ರಿಲೀಸು ಗೊತ್ತಾಗಿಲ್ಲ. ಈಗ ನಾರಾಯಣ್ ಸರ್ ಸಡನ್ ಆಗಿ ಬೇವುದೆಲ್ಲ ತಿಂದ್ಬಿಟ್ಟು ಕಾಯ್ತಾರೆ ನಮ್ಮ ಪಿಕ್ಚರ್ ರಿಲೀಸು ಅಂತ ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದ್ದಾರೆ. 3 ತಿಂಗಳು ಪಿಕ್ಚರ್ ರೀರೆಕಾರ್ಡಿಂಗ್ ಕಳಿಸೋವರೆಗೂ ಏನು ಅಂದ್ಕೊಂಡಿದ್ವಿ, ಫಸ್ಟು ಟಾರ್ಗೆಟ್ ಹಾಕ್ಕೊಂಡಿದ್ದಿದೆ ಎಲ್ಲರನ್ನೂ ಹೊಟ್ಟೆ ತುಂಬ ನಗಿಸ್ಬೇಕು ಅಂತ. ಅದನ್ನು ಅಚೀವ್ ಮಾಡಿದ್ದೀವಿ ಅಂತ ನಾನು ಅನ್ಕೊತೀನಿ. ಮೊನ್ನೆ ಮ್ಯೂಸಿಕ್ ಹೋಗೋಕ್ಕೆ ಮುಂಚೆ ಎಲ್ಲ ಸಿನಿಮಾ ನೋಡಿದ್ವಿ. ನಾನಂತೂ ಎಷ್ಟೋ ವರ್ಷ ಆಗೋಗಿತ್ತು ಆ ಲೆವೆಲ್ಗೆ ನಕ್ಕದೆ. ಯಾಕೆಂದರೆ ಬೇರೆ ಪಾತ್ರಧಾರಿಗಳು ಮಾಡಿರೋ ಸೀನ್ಗಳನ್ನ ನೋಡೋ ಅವಕಾಶ ನಂಗೆ ಸಿಕ್ಕಿರಲಿಲ್ಲ ಶೂಟಿಂಗಲ್ಲಿ. ಸೊ ಅದೆಲ್ಲ ಫ್ರೆಶ್ ಆಗಿ ನನಗೆ ಕಾಣಿಸ್ತಾ ಇತ್ತು. ನೋಡಿದಾಗ ಅದ್ರ ಅನುಭವನೇ ಬೇರೆ. ನಾವು ಸಿನಿಮಾದಲ್ಲಿ ಇದ್ಕೊಂಡೆ ಇಷ್ಟು ನಕ್ಕಿದ್ದೀವಿ ಅಂದರೆ ಖಂಡಿತ ನೀವು ಹೊಸದಾಗಿ ನೋಡೋರು ಭಾಳ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇವತ್ತು ಆಡಿಯೋ ರಿಲೀಸ್. ಜನರಲಿ ಕಾಮಿಡಿ ಸಿನಿಮಾಗಳಲ್ಲಿ ಮ್ಯೂಸಿಕ್ದು ಏನಪ್ಪ ಪಾತ್ರ, ಆಮೇಲೆ ನಾವು ಬರೀ ನಗ್ಸೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಾಗ ಮ್ಯೂಸಿಕ್ದು ಏನಪ್ಪ ಪಾತ್ರ ಅಂತ ಕ್ವಶನ್ ಬರುತ್ತೆ. ಅರ್ಜುನ್ ಜನ್ಯ ಅವ್ರು ಹಾಗೆ ಮಾಡಿಲ್ಲ, ಅದ್ಭುತವಾಗಿ ಸಾಂಗ್ಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪೇಸಿ ಸಾಂಗ್ಸ್, ನಮ್ಮ ಟೆಂಪೋ ಈಗ ಏನಂದರೆ ಒಂದು ಸಕ್ಕಲ ಒಂದು ನಗಿಸ್ಬಿಟ್ಟಿರ್ತೀವಿ ಒಂದು ರೀಲು, ಸಡನ್ನಾಗಿ ಯಾವ್ದಾರು ಒಂದು ಸ್ಲೋ ಸಾಂಗ್ ಬಿದ್ದೋಯ್ತು ಅಂತಂದರೆ ಎಂಟೈರ್ ಟೆಂಪೋ ಅಷ್ಟೊತ್ತು ನಾವು ಮೇಂಟೈನ್ ಮಾಡಿದ್ದು ಡ್ರಾಪ್ ಆಗ್ಬಿಡುತ್ತೆ. ಈ ಸಿನಿಮಾಲಿ ಹಾಗಾಗಿಲ್ಲ, ಎಲ್ಲ ಫಾಸ್ಟ್ ಮೂವಿಂಗ್ ಸಾಂಗ್ಸು. ಲಿರಿಕ್ ಅದ್ಭುತವಾಗಿ ಬರೆದಿದ್ದಾರೆ ನಾರಾಯಣ ಅವರು. ಪಿಕ್ಚರೈಸೇಷನ್ ಚೆನ್ನಾಗಿದೆ, ಹೆಣ್ಮಕ್ಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಾನಸಿ ಒಳ್ಳೆ ಡಾನ್ಸರ್ ಕೂಡ. ಸೊ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನಿಮ್ಮ ಮುಂದೆ ಅಂತ ನಾನು ಖಂಡಿತ ಹೇಳ್ಬಲ್ಲೆ. ಇಲ್ಲ, ಮೊದಲನೇದಾಗಿ ಎಸ್ ನಾರಾಯಣ್ ಸರ್ ಅವ್ರಿಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಆ್ಯಂಡ್ ಸಿನಿಮಾದಲ್ಲಿ ಬರೋಂಥ ಎಲ್ಲ ಸಾಂಗಿಗೂ ಲಿರಿಕ್ಗೆ ಕಂಪೋಸ್ ಮಾಡಿರೋದು ಎಲ್ಲನೂ. ಆ್ಯಂಡ್ ಎಸ್ ನಾರಾಯಣ್ ಸರ್ ಅವರ ಒಂದು ಲಿರಿಕ್ಸೇ ಈ ಸಾಂಗ್ಗೆ ಪ್ರೇರಣೆ ಅಂತ ಹೇಳಬೇಕು ಮುಖ್ಯವಾಗಿ. ಆ್ಯಂಡ್ ತುಂಬ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟಲ್ಲಿ ಮಾಡಿರೋದು. ಯಾಕಂದರೆ ಸಿನಿಮಾ ಈಗ ಮುಗ್ದಿರೋ ವರ್ಷನ್ ನೋಡಿದ್ದೀನಿ, RR ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾ. ಆ್ಯಂಡ್ ಕಾಮಿಡಿನ ತುಂಬ ಹೈಲೈಟಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಹೆಮ್ಮೆಯಿಂದ ನಾನು ಎಸ್ ನಾರಾಯಣ್ ಸರ್ ಅವ್ರ ಸಿನಿಮಾ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಇದೆ. ಆ್ಯಂಡ್ ಖಂಡಿತವಾಗ್ಲೂ ಸಾಂಗ್ಗಳು ನಾನು ಮಾಡಿದ್ದೀನಿ ಅನ್ನೋಕ್ಕಿಂತ ಕೆಲಸ ಅವ್ರು ನಮ್ಮ ಹತ್ರ ಮಾಡಿಸಿದ್ದಾರೆ. ಆ್ಯಂಡ್ ಖಂಡಿತ ಒಂದಕ್ಕಿಂತ ಎಲ್ಲ ಸಾಂಗು ಕ್ಯಾಚಿ ಆಗಿರಬೇಕು. ಆ್ಯಂಡ್ ಎಲ್ಲ ಸಾಂಗ್ ಲಿರಿಕ್ಸ್ ಕ್ಯಾಚಿ ಆಗಿದೆ. ಸಿನಿಮಾ ಜೊತೆಲಿ ಹಾಡುಗಳು ನೋಡಿದಾಗ ಇನ್ನೂ ಚೆನ್ನಾಗಿ ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಓರಿಯೆಂಟೆಡ್ ಸಾಂಗ್ಸ್ ಇದರಲ್ಲಿರೋದು. ಆ್ಯಂಡ್ ಇವತ್ತವರೆಗೂ ಮಾಡಿರೋದು ಎಲ್ಲ ಸಾಂಗು ಎಲ್ಲರಿಗೂ ಖುಷಿ ಕೊಟ್ಟಿದೆ ನೋಡುವ. ಥ್ಯಾಂಕ್ಸ್ ಸರ್. ಮಾಡಿರೋದು ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಅವ್ರ ಹತ್ರ ವರ್ಕ್ ಮಾಡೋದು ಅಂದರೆ ಒಂದು ಗ್ರೇಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ನನಗೆ ಇದು ಫಸ್ಟ್ ಮೂವಿ ಅವ್ರ ಜೊತೆ ಮಾಡಿರೋದು, ತುಂಬ ಖುಷಿ ಆಗ್ತಾಯಿದೆ. ಆದರೆ ನನ್ನ ಪಾತ್ರ ಬಂದು ಎಸ್ ನಾರಾಯಣ್ ಅವ್ರ ಜೊತೆ ಪೇರಾಗಿರ್ತೀನಿ. ಆದರೆ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಸುಮ್ಮನೆ ಕನ್ಫ್ಯೂಷನ್ಸ್ ಇರುತ್ತೆ. ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ನೋಡಿ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲ ಸಿನಿಮಾಗಳನ್ನ ಕೋತಿಗಳಾಗ್ಬೋದು, ಥರ ಸುಮಾರು ಸೀರೀಸು ನಾರಾಯಣ್ ಸರ್ ಆ್ಯಕ್ಟ್ ಮಾಡಿರೋಂಥ ಸಿನಿಮಾಗಳು ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಷನಲ್ಲಿ ನೀವು ನೋಡಿದಿರಿ. ಎಲ್ಲನೂ ದೊಡ್ಡ ಹಿಟ್ಟಾಗಿದೆ. ಈ ಛತ್ರಿಗಳು ಸಿನಿಮಾದಲ್ಲಿ ನಾವೆಲ್ಲನೂ ಸೇರಿ ಜೊತೆಯಲ್ಲಿ ಎಸ್ ನಾರಾಯಣ ಅವರು ಸಿನಿಮಾದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಾ ಇರೋದು. ನಾನು ರಂಗಣ್ಣ ರಘು, ಬ್ಲಡ್ ಪ್ರಕಾಶ್ ಇವ್ರ ಜೊತೆ ಸೇರ್ಕೊಂಡಿದ್ದೀವಿ. ರಮೇಶ್ ಅವರು, ನಾರಾಯಣ ಅವರು ಮತ್ತು ಮೋಹನ್ ಅವರು. ತುಂಬ ಎಕ್ಸ್ಟ್ರಾರ್ಡ್ನರಿ ಕಾಮಿಡಿ ಇರೋಂಥ, ನಿಮಗೆಲ್ರಿಗೂ ಬೇಸಿಗೆ ರಜೆಯಲ್ಲಿ ಮನಸ್ಸಿಗೆ ಖುಷಿ ಕೊಡೋಂಥ ಫುಲ್ಲು ಕಾಮಿಡಿ ಎಂಜಾಯ್ ಮಾಡೋಂಥ ಸಿನಿಮಾ ನಾರಾಯಣ ಅವರು ತೊಗೊಂಡಿದ್ದಾರೆ. ನಮ್ಮನ್ನೆಲ್ಲ ಸೇರಿಸಿ ನೋಡಿ ಎಂಜಾಯ್ ಮಾಡಿ. ಸಾರುಗಳ ಸೀರೀಸ್ ಆಲ್ರೆಡಿ ಸಕ್ಸಸ್ ಆಗಿತ್ತು. ಈ ಚಿತ್ರಗಳು ಮುಖಾಂತರ ಸೈಲೆನ್ಸ್ ಹೇಗೆ ಯಾಕೆ ಡೈರೆಕ್ಟರ್ ಆಗಿ ಮತ್ತೆ ಆಡಿಯನ್ಸ್ ಆಗಿ ನೋಡಿ ನಿಮ್ಗೆ ಹೇಗಾಗ್ತೈತೆ ಔಟ್ಪುಟ್ ನೋಡಿದ್ರೆ? ತುಂಬ ನನಗೆ ಖುಷಿ ಆಗ್ತಾಯಿತ್ತು, ಒಂದು ಥ್ರಿಲ್ ಆಗ್ತಾಯಿತ್ತು.
ಸೊ ಈ ಥರದೊಂದು ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೀನಲ್ಲ, ಆಮೇಲೆ ನನ್ನ ಸಂಸ್ಥೆಯಲ್ಲಿ ಇಂಥ ಒಳ್ಳೆ ಸಿನಿಮಾ ಬಂದಿದೆಯಲ್ಲ ಅಂತ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಯಾಕೆಂದರೆ ನಾವು ಸುಮ್ಮನೆ ಯಾವಾಗಲೂ ಸಿನಿಮಾಗಳು ಡೈರೆಕ್ಟ್ ಮಾಡಿದಾಗ ಸೀನ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಡಿಟ್ ಮಾಡ್ತಾ ಕೂತಿರ್ತೀವಿ. ಬಟ್ ಈ ಸಿನಿಮಾ ನಾನು ಎಡಿಟ್ ಮಾಡುವಾಗೆಲ್ಲ ನಗ್ತಾ ಮಾಡಿದ್ದೀನಿ. ಎಷ್ಟೋ ಸಲ ನಗು ತಡೆಯೋಕ್ಕಾಗದೆ ನಾನು ಸ್ಟುಡಿಯೋನ ಹೊರಗಡೆ ಹೋಗಿದ್ದೀನಿ. ಅಂಥ ಒಂದು ವಿಶೇಷವಾದ ಅನುಭವ ಈ ಸಿನಿಮಾ ನನಗಾಯಿತು. ಸಾಂಗ್ ಒಂದು ಅರ್ಜುನ್ ಜಾನಿ ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಜೊತೆಲಿ ಅವ್ರು ಕೆಲಸ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಹಾಡು. ಯಾಕೆಂದರೆ ಕಾಮಿಡಿ ಸಿನಿಮಾಗಳಿಗೆ ಒಳ್ಳೆ ಹಾಡುಗಳು ಸಿಗೋದು ತುಂಬ ಅಪರೂಪ. ಈ ಪಿಕ್ಚರ್ಗೆ ನಿರೀಕ್ಷೆಗೂ ಮೀರಿದ ಒಳ್ಳೆ ಹಾಡು ಅರ್ಜುನ್ ಜನ್ಯ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ. ಈ ಮುತ್ತು ನಿಜವಾಗ್ಲೂ ನನ್ನ ಜೀವನಕ್ಕೆ ಒಂದು ದೊಡ್ಡ ಮುತ್ತು. ನನಗೆ ಗೊತ್ತಿಲ್ಲ ನಾನು ರಾಜ್ಕುಮಾರ್ ಅವರು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ರಾಜ್ಕುಮಾರ್ ಅವರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬ ನಿರ್ದೇಶಕನಿಗೂ ಇರುತ್ತೆ. ಬಟ್ ನನಗಂಥ ಕನಸು ಇರಲಿಲ್ಲ. ಯಾಕೆಂದರೆ ಆ ಕನಸೆಲ್ಲ ನನ್ನ ಸಾಗೋದಿಲ್ಲ. ಯಾಕೆಂದರೆ ತುಂಬ ದೂರದ ಬೆಟ್ಟ ಅಂತಾರೆ ಅದನ್ನು, ಹತ್ತಿರ ಸಿಗೋದಿಲ್ಲ. ಬಟ್ ನನ್ನ ಜೀವನದಲ್ಲಿ ಅದು ಸಿಕ್ತು. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟಶಾಲಿ ಅಂತ ನಾನು ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ. ಆದರೆ ಅಂಥ ಒಬ್ಬ ನಾಯಕ ಅನ್ನೋಕ್ಕಿಂತಲೂ ಅಂಥ ಒಬ್ಬ ಸಾಧಕನ ಬಗ್ಗೆ ಒಂದು ಪುಸ್ತಕ ಬರೆಯೋಕ್ಕೆ ನಾನು ಕೂತ್ಕೋತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೆ ಗೊತ್ತಿಲ್ಲ ಇವತ್ತು 600 ಪುಟದ ಒಂದು ದೊಡ್ಡ ಪುಸ್ತಕ ಆಗಿದೆ. ನಾನು ಈ 600 ಪುಟನ ಕೂತ್ಕೊಂಡು ಒಂದು ಸಲ ಓದಿದೆ. ನನಗೆ ಆಶ್ಚರ್ಯ ಆಯಿತು, ಇದು ನಾನೇ ಬರೆದಿದ್ದೀನಿ ಅಂಥೇಳಿ. ನನಗೆ ಖಂಡಿತವಾಗಲೂ ಗೊತ್ತಿಲ್ಲ. ಅವ್ರು ಬರೆಸ್ಕೊಂಡಿದ್ದಾರೆ ನನ್ನಿಂದ. ಅವ್ರ ಜೊತೆಯಲ್ಲಿ ನಾನು ಕಳೆದಂಥ ದಿನಗಳು, ಕಳೆದಂಥ ಕ್ಷಣಗಳು, ಅವ್ರು ಹೇಳಿದಂಥ ಘಟನೆಗಳು ಈಗಲೂ ಕೂಡ ನನ್ನ ತಲೆ ತುಂಬ ತುಂಬಿಕೊಂಡಿದೆ. ನಾನು ಅವ್ರನ್ನ ನೆನೆಸ್ಕೊಂಡೆ ಹಾಗೆ ಬರ್ಕೊಂಡು ಹೋಗಿದ್ದೀನಿ. ಎಲ್ಲವೂ ಕೂಡ ಒಂದು ನಮ್ಮ ಚಿತ್ರಕಥೆ ಶೈಲಿಯಲ್ಲಿ ಬರ್ಕೊಂಡು ಹೋಗಿದ್ದೀನಿ. ಈ ಪುಸ್ತಕ ಒಂದು ಪುಸ್ತಕವಾಗಿ ಉಳ್ಕೊಳ್ಳಲ್ಲ. ಅವರ ಜನನದಿಂದ ಕೊನೆಯ ಹಂತದವರೆಗೂ ಪ್ರತಿ ಕ್ಷಣಗಳು ಎಷ್ಟು ಸ್ವಾರಸ್ಯಕರವಾಗಿತ್ತು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು, ಹೇಗೆ ಅವರು ರಾಜ್ಕುಮಾರ್ ಆದರು, ರಾಜ್ಕುಮಾರ್ ಆಗೋದಕ್ಕೆ ಅವ್ರ ಶ್ರಮ ಏನು, ರಾಜ್ಕುಮಾರ್ ಆದ ನಂತರ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಸುತ್ತ ಎಂತೆಂಥ ಘಟನೆಗಳು ಗತಿಸಿ ಹೋಗಿದೆ. ಇವೆಲ್ಲವೂ ಕೂಡ ಕಣ್ಣು ಕಟ್ಟು ಹಾಗೆ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಇದು ನನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಂಥ ಒಂದು ಮಹಾನ್ 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 ರಾಜ್ಕುಮಾರ್ ಅವ್ರ ಬಗ್ಗೆ ನಾನೊಬ್ಬ ಸಾಧಾರಣ ವ್ಯಕ್ತಿ. 4 ಅಕ್ಷರ ಅವ್ರ ಬಗ್ಗೆ ಬರೆಯೋದಕ್ಕೂ ನಮಗೆ ಯೋಗ್ಯತೆ ಇರೋದಿಲ್ಲ. ಆದರೆ 600 ಪುಟ ಬರೆದಿದ್ದೀನಿ. ಇದು ನನ್ನ ಸೌಭಾಗ್ಯ ಮತ್ತು ನನ್ನ ವೃತ್ತಿ ಜೀವನದ ಬಹುದೊಡ್ಡ ಸಾಧನೆ ಇದು. ಚಿತ್ರಿನ ದೊಡ್ಡದಾಗ ಛತ್ರಿ ಹಾಕಿದ್ದಾರೆ, ಅದರೊಳಗೆಲ್ಲ ಸೇರ್ಕೊಂಡಿದ್ದೀವಿ. ಸಾಕಷ್ಟು ಅದೇ ಹೇಳ್ದಂಗೆ ಕತ್ರಿಗಳು, ಭಿತ್ರಿಗಳು, ಛತ್ರಿಗಳು ಸೇರ್ಕೊಂಡಿದ್ವಿ. ಈಗಿನ ಒಂದು ಟ್ರೆಂಡ್ಗೆ ಬಹಳ ಮೋಹನ್ ಅವರು ಮತ್ತು ನಾರಾಯಣ್ ಸಾರು, ರಮೇಶ್ ಸಾರು ಎಲ್ಲ ಸೇರಿಕೊಂಡು ತುಂಬ ಒಳ್ಳೆ ಕಾಮಿಡಿ, ಕಂಪ್ಲೀಟ್ ಕಾಮಿಡಿ. ಉಮಾಶ್ರೀ ಮೇಡಮ್ ಇದ್ದಾರೆ, ಮುಖ್ಯಮಂತ್ರಿ ಚಂದ್ರ ಅವರು ಇದ್ದಾರೆ, ಶಿವರಾಮ್ ಅವರು, ಆಮೇಲೆ ಅವ್ರ 3 ದೊಡ್ಡ ಛತ್ರಿಗಳು, ನಾವು ಕತ್ರಿಗಳು, ಭಿತ್ರಿಗಳು. ಒಟ್ಟಲ್ಲಿ ನಿಮಗೆ ಈ ಒಂದು ಬೇಸಿಗೆ ವೆದರ್ಗೆ ನೀರು ಬೇರೆ ಇಲ್ಲ, ನೀರು ಖಾಲಿ, ಮೇಲೆ ಅದು ಕೆಳಗೆ ಬಾಣಲಿ, ಇದನ್ನು ಆರಾಮ್ಸೆ ಬಂದ್ಬಿಟ್ಟು ನೀವು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು ತಿರ್ಗೆ ಬಂದು ನಕ್ಕೊಂಡು ಹೋಗುವಂಥದ್ದು ಅಂಥ ಸಿನಿಮಾ ಮಾಡಿದ್ದಾರೆ. ಏಕೆಂದರೆ ಅವ್ರು ಆಲೇ ಸೀರಿಯಸ್ಲಿ ಕೋತಿಗಳು, ಕತ್ತೆಗಳು, ಕುರಿಗಳು ನಗಿಸ್ಕೊಂಬಂದಿದ್ರು. ಇದು ಮತ್ತು ಇನ್ನೊಂದು ಬೇರೆ ಥರದ ವರ್ಷನ್ನು ನಿಮ್ಗೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಇಂಥ ಒಂದು ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಅದಕ್ಕಿಂತ ದೊಡ್ಡ ಅದೃಷ್ಟ ಅಂದರೆ ನನ್ನ ಪಾತ್ರ. ಒಂದು ಕಡೆ ನಾನು ಡಾವಾನಲ್ಲಿ ಬೋಂಡ ಮಾರೋಳು, ಅದಕ್ಕೆ ತಕ್ಕ ವಿರುದ್ಧವಾಗಿ ಇನ್ನೊಂದು ಕಡೆ ಔಟ್ ಆ್ಯಂಡ್ ಔಟ್ ಮಾಡರ್ನ್ ಔಟ್ಫಿಟ್ಟಲ್ಲಿ ಮೋಹನ್ ಅವ್ರಿಗೆ ಯಾಮಾರಿಸ್ತೀನಿ. ಆಮೇಲೆ ಹಾಗೆ ಹೇಳಬೇಕು ಅಂದರೆ ಲೈಕ್ ಮ್ಯೂಸಿಕ್ ವೆರಿ ಸಿಚುವೇಶನಲ್. ಆ ಕಾಮಿಡಿ ಫ್ಯಾಕ್ಟ್ರ್ ಇದೆಯಲ್ಲ ಅದನ್ನು ಸಾಂಗಲ್ಲೂ ಕ್ಯಾರಿ ಆಗಿದೆ. ಆ್ಯಂಡ್ ಇನ್ನೇನು ಹೇಳಬೇಕು,
ಆ್ಯಸ್ ನಾರಾಯಣ್ ಸರ್ ಆಗಲಿ ಸಾಧು ಕೋಕಿಲ ಅವ್ರು ಹೇಳಿದಾಗೆ ಒಂದು ಕುಟುಂಬ ಥರ ಲೈಕ್ ದೊಡ್ಡ ಬಂಗ್ಲೋನಲ್ಲಿ ಇಟ್ ವಾಸ್ ಲೈಕ್ ಟೋಟಲಿ ಕ್ರೇಜಿ ಆಗಿತ್ತು. ತುಂಬ ತಮಾಷೆ ಆಗಿತ್ತು ಶೂಟಿಂಗು. ಯಾರೂ ಲೈಕ್ ಅಯ್ಯೋ ಇಷ್ಟು ಬೇಗ ಬರಬೇಕಾ, ಇಷ್ಟು ಲೇಟಾಗಿ ಹೋಗ್ಬೇಕಾ ಅಂತ ಒಂದು ಸಲ ಯಾರೂ ಹಾಗೆ ಹೇಳೇ ಇಲ್ಲ. ಆ್ಯಂಡ್ ನಾನು ಈ ಗ್ಯಾರಂಟಿ ಕೊಡಬಲ್ಲೆ ದಟ್ ಇಡೀ ಚಿತ್ರದ ಪೂರ್ತಿ ನೀವು ಎಷ್ಟು ನಗ್ತೀರಾ, ಕ್ಲೈಮ್ಯಾಕ್ಸಲ್ಲಿ ಇಟ್ಸ್ ಅ ಬೋನಸ್ ಪಾಯಿಂಟ್, ಆದರೆ 2 ನಗ್ತೀರಾ. ನಗೋದು ಆರೋಗ್ಯಕ್ಕೆ ಒಳ್ಳೇದಲ್ವಾ? ಸೊ ದಯವಿಟ್ಟು ಬಂದು ಛತ್ರಿಗಳು ಸರ್ ಛತ್ರಿಗಳನ್ನ ನೋಡಿ.